ವಿಶ್ವಮಾನವ ಬಸವಣ್ಣನವರ ಮಡದಿ ಗಂಗಾಂಬಿಕೆ ಎಷ್ಟ್ ಜನಕ ನೆನಪೈತಿಗ ಮತ್ತ ಅವ್ರ ಐಕ್ಯ ಆಗಿ ಸ್ಥಳ ನಮ್ ಬೆಳಗಾವಿದಿಂದ 26 ಕಿಲೋಮೀಟರ್ ದೂರ ಇರೋ ಎಂ ಕೆ ಹುಬ್ಳಿ ಗ್ರಾಮದಾಗ ಐತ ಅನ್ನೋ ವಿಚಾರ ಯಾರಿಗೆಲ್ಲ ಗೊತ್ತೈತಿ. ಅಕ್ಕ ಗಂಗಾಂಬಿಕೆ ಐಕ್ಯ ಸ್ಥಳ ಕೂಡಲ ಸಂಗಮದಾಗಿರೋ ಬಸವಣ್ಣನವರ ಐಕ್ಯ ಸ್ಥಳ ಇರೋ ರೀತಿ ಮಲಪ್ರಭೆ ನದಿ ನಡುಕ ನದಿಯ ಕೆಳಭಾಗದಾಗ ಒಂದು ಸುಂದರವಾದ ಸ್ಮಾರಕ ನಿರ್ಮಾಣ ಮಾಡಿದಾರ. ಹೈಸ್ಕೂಲ್ದಾಗ ಬಸವಣ್ಣನವರ ಮಡದಿ ಗಂಗಾಂಬಿಕೆ ಅನ್ನೋದು ಎಕ್ಸಾಮ್ಸ್ ಅಲ್ಲಿ ಮುಂದೆ ನೆನಪಿಟ್ಕೊಂಡಿದ್ ಬಿಟ್ರ ಸ್ಕೂಲ್ ಮುಗಿದ್ಮೇಲೆ ತಲೆಯಾಗಿಂದ್ರ ಹಾರಿಸ್ತವ್ರ ಬಾಳ್ ಜನ ಅದಾರ. ಆದ್ರ ಇಂತ ಪ್ರೇಕ್ಷಣೀಯ ಸ್ಥಳಗಳಿಗೆ ಒಮ್ಮೆ ವಿಸಿಟ್ ಮಾಡಿದ್ರ ಅದ್ ಇತಿಹಾಸ ಎಲ್ಲ ತಾನ ನೆನಪರ್ತದೆ. ಗತಿಸಿದ ಇತಿಹಾಸ ಸ್ವಲ್ಪ ಮೆಲ್ಕ್ ಹಾಕೋದಾದ್ರ ಬಿಜ್ಜಳ ಸಂಸ್ಥಾನದ ಮಹಾಮಂತ್ರಿಯಾಗಿದ್ದ ಬಲದೇವನು ಬಸವಣ್ಣನವರ ಕಾರ್ಯಚತುರತೆ, ಸಾಹಸ, ಧಾರ್ಮಿಕ ಶ್ರದ್ಧೆ ಮತ್ತು ನಂಬಿಕೆಗೆ ಮನಸೋತು ತನ್ನ ಮಗಳನ್ನ ಬಸವಣ್ಣನವರಿಗೆ ಕೊಟ್ಟು ವಿವಾಹ ಮಾಡ್ತಾಳೆ. ಮತ್ತ ಇನ್ನು ಗಂಗಾಂಬಿಕೆ ಅವ್ರು ಇಲ್ಲಿ ಹೇಗೆ ಐಕ್ಯ ಆದ್ರು ಮತ್ತ ಅದನ್ನ ಇನ್ನೂ ಡೀಟೇಲ್ ಆಗ್ಬೇಕಾದ್ರ ಕ್ಯಾಪ್ಷನ್ ಹಾಕಿರ್ತಾನೆ, ಸ್ವಲ್ಪ ಓದ್ಕೊಡ್ರಿ ನೀವು. ಇದು ಸ್ಮಾರಕ ಇಷ್ಟ ದೊಡ್ಡ ಮಟ್ಟಿಗೆ ಇಲ್ಲಿ ತಿಳಿದೂರ್ಬೇಕಂದ್ರ ಎಂ ಕೆ ಹುಬ್ಳಿ ಗ್ರಾಮದ ಕೆಲವು ಹಿರಿ ಜೀವಗಳು ಮತ್ತ ಸಕಲ ಗ್ರಾಮಸ್ಥರ ಕೊಡುಗೆ ಅಪಾರವೈತಿ. ಅವ್ರಿಗೆಲ್ಲ ನಮ್ಮ ಉತ್ತರ ಕರ್ನಾಟಕದ ಜನತೆಯಿಂದ ಶರಣಾರ್ಥಿ. ಒಮ್ಮೆ ಸ್ಮಾರಕದಿಂದ ಹೊರಗೆ ಬಂದ್ರ ಮುಸುಗುತ್ತಿರುವ ಸೂರ್ಯನ ಕಿರಣಗಳು ಮಲಪ್ರಭೆಯ ನೀರಿನಂಚಿನ ಪರದೆಯ ಮೇಲೆ ಪ್ರತಿಬಿಂಬಿಸಿ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸಾಗುತ್ತಿರುವ ವಾಹನಗಳ ಮೇಲೆ ಬಿದ್ದಿರುವ ಸುಂದರ ಲೋಕಕ್ಕೆ ಮನಸೋಲದೆ ಇರುವ ಜೀವಿವಿಲ್ಲ. ಸ್ಮಾರಕದಿಂದ ಅಲ್ಲೇ 100 ಮೀಟರ್ ಮುಂದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಐತೆ. ಅಲ್ಲಿನೂ ಶಾಂತಿ ಮತ್ತ ಏಕಾಂತ ಭರಪೂರವಾಗಿ ಸಿಗ್ತದೆ. ಆ ದೇವ್ರಿಗೆ ನಮಸ್ಕಾರ ಮಾಡಿ ವಾಪಸ್ ಬರುವಾಗ ಇನ್ನೊಂದು ಮಠ ಸಿಕ್ತ. ಅದ ಮಠದ ಹೆಸರು ಏನಂತ ನಮ್ಗೆ ಗೊತ್ತಿಲ್ಲ, ಗೊತ್ತಿದ್ದವ್ರು ಕಮೆಂಟ್. ಮಾಹಿತಿ ಇಷ್ಟ ಆದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತ ನೆಕ್ಸ್ಟ್ ಯಾವ ಪ್ಲೇಸ್ ಬೇಕಂತ ಹೇಳಿ ನೀವು ಕಮೆಂಟ್ ಮಾಡ್ರಿ, ಅದನ್ನ ಮಾಡೋಣ ಅಂತ. ಥ್ಯಾಂಕ್ ಯು.